ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆಲ್ ದ ಕ್ವೀನ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ಯಾಕೆಂದರೆ ಅವ್ರುಗಳು ಬರಲಿಲ್ಲ ಅಂದರೆ QPL1 ಸಕ್ಸಸ್ಫುಲ್ ಆಗ್ತಿರಲಿಲ್ಲ. QPL1 ಮಾಡಬೇಕಾದ್ರೆ ಮಹೇಶ್ ಗೌಡರು ನನ್ನ ಕರೆದು ಫಸ್ಟ್ ಟೈಮ್ ಈ ಥರದ್ದೊಂದು ಏನಾದ್ರು ಯೋಚನೆ ಮಾಡೋಣ, ಬರೀ ನಾವು ಗಂಡು ಮಕ್ಕಳೇ ಕ್ರಿಕೆಟ್ ಆಡ್ತಾ ಇದ್ದೀವಿ ಅಂತ ಹೇಳಿದಾಗ, ಅಥವಾ ಕ್ರಿಕೆಟ್ ಅಥವಾ ಬೇರೆ ಗೇಮ್ಸ್ ಯಾವುದೇ ಆಗಿದ್ರು ನಾವು ಆಡ್ತಾ ಇದ್ದೀವಿ, ಹೆಣ್ಮಕ್ಳನ್ನೆಲ್ಲ ಸೇರ್ಸೋಕ್ಕಾಗಲ್ವ ಅಂತ ಕೇಳಿದಾಗ ತುಂಬ ಜನ ಹೇಳಿದ್ದೇನು ಅಂದರೆ ಹೆಣ್ಮಕ್ಳನ್ನೆಲ್ಲ ಒಂದು ಕಡೆ ಸೇರ್ಸೋದು ತುಂಬ ಕಷ್ಟದ ಕೆಲಸ ಅಂತ. ಸೊ ಯಾಕೆ ಆ ಕಷ್ಟದ ಕೆಲಸನ ಒಂದು ಟ್ರೈ ಕೊಡಬಾರ್ದು ಅಂತ ಅನಿಸಿ ಮಹೇಶ್ ಗೌಡ್ರ ಜೊತೆ ಸೇರಿಕೊಂಡು ಐ ಜಸ್ಟ್ ಪ್ಲ್ಯಾಂಡ್. ಮಹೇಶ್ ಗೌಡ್ರು ಪ್ಲ್ಯಾನ್ ಮಾಡಿದ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನಾನು ಅವ್ರ ಜೊತೆ ನಿಂತೆ. ಆವಾಗ ಕ್ಯಾಪ್ಟನ್ಸ್ ಆಗಿ ಎಲ್ಲ ಹೀರೋಯಿನ್ಸನ್ನ ಕರ್ಕೊಂಬರೋದಾಗಿರ್ಬೋದು, ಆಟಗಾರರಾಗಿ ಅಷ್ಟು ಜನ ಕಲಾವಿದರನ್ನ ಸೇರಿಸೋದಾಗಿರ್ಬೋದು, ಎಲ್ಲ ತುಂಬ ದೊಡ್ಡ ಟಾಸ್ಕು, ಮಜಾ ಇತ್ತು. ಇವಾಗ ಖುಷಿ ಆಗುತ್ತೆ, ಬಟ್ ಅವಾಗ ಎಲ್ಲವೂ ಕುತ್ತಿಗೆಗೆ ಬಂದಿತ್ತು ಒಂದು ಮೂಮೆಂಟ್ಗೆ. ಬಟ್ ಇವೆಂಟ್ ಯಾವಾಗ ಆಯಿತು, ಇವೆಂಟ್ ಅಂದರೆ ಇಂಡೋರ್ ಬಾಕ್ಸ್ ಕ್ರಿಕೆಟ್ ಯಾವಾಗ ಮಾಡಿದ್ವಿ, ಅದರ ರೆಸ್ಪಾನ್ಸ್ ನೋಡಿ ವಿ ವರ್ ವೆರಿ ಹ್ಯಾಪಿ. ಸಖತ್ ಖುಷಿ ಆಯಿತು, ತುಂಬ ಎನರ್ಜೆಟಿಕ್ ಆಗಿತ್ತು. ಆ್ಯಂಡ್ ಅಷ್ಟು ಜನ ಹೆಣ್ಮಕ್ಳು ಒಂದು ಕಡೆ ಬಂದು ಅವರು ಫ್ರೆಂಡ್ಶಿಪ್ಪನ್ನ ತೋರಿಸ್ಕೊಂಡಿದ್ದಾಗಿರ್ಬೋದು, ಅವ್ರ ಟೀಮ್ ಸ್ಪಿರಿಟ್ನ ತೋರಿಸಿದ್ದಾಗಿರ್ಬೋದು, ಲೀಡರ್ಶಿಪ್ ಕ್ವಾಲಿಟಿನ ತೋರಿಸಿದ್ದಾಗಿರ್ಬೋದು, ಅವೆಲ್ಲವೂ ಅಮೇಝಿಂಗ್ ಆಗಿತ್ತು. ಸೊ ಹಾಗಾಗಿ QPL2 ಮಾಡಬೇಕು ಅನ್ನುವಂಥ ಒಂದು ಆಸೆ. ಆ್ಯಂಡ್ ಒನ್ನಲ್ಲಿ ವಿ ಹ್ಯಾಡ್ ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಯಾವಾಗಲೂ ಇತ್ತು. ಸೊ QPL1 ನಾವು ಥಿಯೇಟ್ರ್ ಅಂದರೆ ಆರ್ಟಿಸ್ಟ್ಗಳ ಕೊರತೆ ಕನ್ನಡ ಇಂಡಸ್ಟ್ರಿಯಲ್ಲಿದೆ, ಅಥವಾ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಆರ್ಟಿಸ್ಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋ ಯೋಚನೆಯಿಂದ ರಂಗಭೂಮಿಗೆ ಒತ್ತು ಕೊಟ್ಟು QPL1 ರಂಗಭೂಮಿಯಿಂದ ಕಾಲೇಜಿಂದ ತರಬೇತಿ ಕೊಟ್ಟು ಹೊಸ ಕಲಾವಿದರನ್ನ ತರೋದಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ಈ ಸರಿ QPL2ಗೂ ಕೂಡ ಒಂದು ಸೋಷಲ್ ಕಾಸ್ನ ಇಟ್ಕೊಂಡು ಬರ್ತಾ ಇದ್ದೀವಿ.